ಸುಮಾರು 5 ವರ್ಷಗಳ ಹಿಂದೆ ರತ್ನಮ್ಮ ತನ್ನ ಮಗಳಾದ ಕುಸುಮಳನ್ನು ರವಿಕುಮಾರ್ ಎನ್ನುವ ಹುಡುಗನಿಗೆ ಮದುವೆ ಮಾಡಿಕೊಟ್ಟಳು. ಅವನು ಬೆಂಗಳೂರಿನಲ್ಲಿ ಒಂದು ಕಂಪನಿಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ. ಇವನು ಮೂಲತಃ ಕೊಪ್ಪಳ ಜಿಲ್ಲೆಯವನು. ರತ್ನಮ್ಮನು ಸಹ ಕೊಪ್ಪಳ ಜಿಲ್ಲೆಯವರು. ರವಿಕುಮಾರ್ ರತ್ನಮ್ಮಳ ದೂರದ ಸಂಬಂಧಿಯಾಗಿದ್ದ. ರತ್ನಮ್ಮಳಿಗೆ ಕುಸುಮ ಒಬ್ಬಳೇ ಮಗಳು. ಕುಸುಮ ಮದುವೆಗೆ 2 ವರ್ಷಕ್ಕೆ ಮುಂಚೆ ವಿಪರೀತ ಕುಡಿತದ ಚಟದಿಂದ ರತ್ನಮ್ಮ ತನ್ನ ಗಂಡನನ್ನು ಕಳೆದುಕೊಂಡಿದ್ದಳು. ಹೀಗಾಗಿ ಅವಳು ಮತ್ತು ಅವಳ ಮಗಳು ಇಬ್ಬರೇ ಇದ್ದರು. ಅದಕ್ಕಾಗಿ ತನ್ನ ಸಂಬಂಧಿಕರ ಸಹಾಯದಿಂದ ರವಿಕುಮಾರ್ಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಟ್ಟಳು. ರತ್ನಮ್ಮ ಮದುವೆಯಾದ ನಂತರ ಗಂಡನೊಂದಿಗೆ ಜೀವನ ಸಾಗಿಸಲು ಗಂಡನ ಮನೆಗೆ ಬಂದಳು. ಮೊದಲು ಎಲ್ಲವೂ ಚೆನ್ನಾಗಿತ್ತು. ಆದರೆ ಮದುವೆಯಾಗಿ 1 ತಿಂಗಳು ಕಳೆದ ನಂತರ ಗಂಡ ಬಸಪ್ಪ ಕುಡುಕ ಎಂಬುದು ಗೊತ್ತಾಯಿತು. ಆದರೆ ಅವನ ಕುಡಿತ ದಿನದಿಂದ ದಿನಕ್ಕೆ ವಿಪರೀತವಾಗುತ್ತಿದೆ ಹೋಯಿತು. ಹೀಗಾಗಿ ರತ್ನಮ್ಮ ಕೂಲಿನಾಲಿ ಮಾಡಲು ಬೇರೆಯವರ ಹೊಲಕ್ಕೆ ಹೋಗುತ್ತಿದ್ದಳು. ದುಡಿದು ಮನೆಯನ್ನು ನಡೆಸುತ್ತಿದ್ದಳು. ಅದರಲ್ಲೂ ಅವಳ ಗಂಡ ಅವಳು ಇಟ್ಟಿದ್ದ ದುಡ್ಡನ್ನು ಕಸಿದುಕೊಂಡು ಹೋಗಿ ಕುಡಿದು ಬರುತ್ತಿದ್ದನು. ರತ್ನಮ್ಮ ಮದುವೆಯಾದಾಗ ಅವಳಿಗೆ 18 ವರ್ಷ ಅಷ್ಟೇಯಾಗಿತ್ತು. ಆಗಿನ್ನೂ ಅವಳ ಯೌವನ ತುಂಬಿ ತುಳುಕುತ್ತಿತ್ತು. ಆಸೆ ನೀರಿನ ಹಾಗೆ ಹರಿಯುತ್ತಿತ್ತು. ಮದುವೆಯಾದ ಮೊದಲು ರತ್ನಮ್ಮಳ ಜೀವನ ಸ್ವಲ್ಪಮಟ್ಟಿಗೆ ಚೆನ್ನಾಗಿತ್ತು. ಆದರೆ ಅವಳು ಬಯಸಿದ್ದೇ ಬೇರೆ, ಗಂಡ ಕೊಟ್ಟಿದ್ದೇ ಬೇರೆ. ಮದುವೆಯಾಗಿ 6 ತಿಂಗಳವರೆಗೆ ದಿನಕ್ಕೆ 1 ಬಾರಿ ಅಥವಾ ವಾರಕ್ಕೆ 2-3 ಸಾರಿ ಅವಳಿಗೆ ಗುದ್ದಲಿ ಪೂಜೆ ಬಸಪ್ಪನ ಅರ್ಧಂಬರ್ಧ ಸಿಗುತ್ತಿತ್ತು. ಅದು ಅವಳಿಗೆ ಸಾಕಾಗುತ್ತಿರಲಿಲ್ಲ. ಆಗೋ ಈಗೋ 6 ತಿಂಗಳವರೆಗೆ ಬಸಪ್ಪ ತನ್ನ ಗುದ್ದಿ ಅವಳನ್ನು ತುಂಬಿಸಿದ. ಅವಳಿಗೆ 3 ತಿಂಗಳು ಆದಮೇಲೆ ಅವನು ಅವಳ ನೋಡಲೇ ಇಲ್ಲ. ಗರ್ಭಿಣಿಯಾಗಿದ್ದರು. ರತ್ನಮ್ಮ ಕೆಲಸಕ್ಕೆ ಹೋಗಿ ಬರುತ್ತಿದ್ದಳು. ಅವಳಿಗೆ 4 ತಿಂಗಳ ಗರ್ಭಿಣಿ ಎಂದು ಅವಳ ತವರು ಮನೆಯವರೆಗೆ ಗೊತ್ತಾಗಿ ಅವಳನ್ನು ಕರೆದುಕೊಂಡು ಹೋದರು. ಈ ಕಡೆ ಬಸಪ್ಪ ಹೆಂಡತಿ ಇಲ್ಲ, ಮನೆಯಲ್ಲಿ ಹೇಳುವವರಿಲ್ಲ ಕೇಳುವವರಿಲ್ಲ. ಅವನು ಆಡಿದ್ದೇ ಆಟ, ವಿಪರೀತ ಕುಡಿತದ ಚಟಕ್ಕೆ ಬಿದ್ದನು. ಬಸಪ್ಪ ಗರ್ಭಿಣಿ ಹೆಂಡತಿಯನ್ನು ನೋಡಲು 1 ದಿನಕ್ಕೂ ಹೋಗಿ ನೋಡಲಿಲ್ಲ. ರತ್ನಮ್ಮಳಿಗೆ ಹೆಣ್ಣು ಮಗು ಜನಿಸಿತು. ಆದರೆ ಗಂಡ ಬಸಪ್ಪ ಮಗುವನ್ನು ನೋಡಲು ಬರಲಿಲ್ಲ. ಹೀಗಾಗಿ ರತ್ನಮ್ಮ ತವರುಮನೆಯವರು ಮತ್ತು ಅಣ್ಣತಮ್ಮಂದಿರು ಅವಳನ್ನು ಗಂಡನ ಮನೆಗೆ ಕಳುಹಿಸದೆ ಅಲ್ಲೇ ಅವಳಿಗೆ 1 ಮನೆಯನ್ನು ಕಟ್ಟಿಕೊಟ್ಟು 1-2 ಎಕರೆ ಜಮೀನನ್ನು ಅವಳ ಜೀವನಕ್ಕಾಗಿ ಕೊಟ್ಟರು. ರತ್ನಮ್ಮ ಏನೂ ತೋಚದೆ ಉಳಿದಳು. ಬಸಪ್ಪನ ಸಹ ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ. ಅಣ್ಣ ತಮ್ಮಂದಿರ ಆಸರೆಯಲ್ಲಿ ತನ್ನ ಮಗಳನ್ನು ದೊಡ್ಡವಳನ್ನಾಗಿ ಮಾಡಿ ಮದುವೆ ಮಾಡಿ ಕೊಟ್ಟಳು. ರವಿಕುಮಾರ್ ಮದುವೆಯಾದ ನಂತರ 1 ಮನೆಯನ್ನು ಮಾಡಿ ನನ್ನ ಹೆಂಡತಿ ಕುಸುಮಳನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋದನು. ಹೋಗುವಾಗ ಕುಸುಮ ಅಮ್ಮ ನೀನು ನಮ್ಮ ಜೊತೆ ಬಾ ಎಂದು ರತ್ನಮ್ಮಳನ್ನು ಕರೆದಳು. ರವಿಕುಮಾರ ಸಹ ಬಾ ಅತ್ತೆ, ನೀನೊಬ್ಬಳೇ ಇಲ್ಲಿ ಏನು ಮಾಡುತ್ತೀಯ, ಅಲ್ಲಿ ನಮ್ಮ ಜೊತೆಯಲ್ಲಿ ಇರುವಂತೆ, ನಾನು ಕೆಲಸಕ್ಕೆ ಹೋದಾಗ ನಿನ್ನ ಮಗಳ ಜೊತೆ ಇರುವಂತೆ ಎಂದು ಪರಬಲವಂತ ಮಾಡಿ ಕರೆದನು. ರತ್ನಮ್ಮ ನಾನು ಸ್ವಲ್ಪ ದಿನ ಇಲ್ಲಿಯೆಲ್ಲ ಕೆಲಸ ಮುಗಿಸಿ ಬರುತ್ತೇನೆ ಎಂದು ಹೇಳಿದಳು. ರವಿಕುಮಾರ್ ಮತ್ತು ಕುಸುಮ ಬೆಂಗಳೂರಿಗೆ ಹೋದರು. 1-2 ತಿಂಗಳು ಬಿಟ್ಟು ಕುಸುಮ ಮತ್ತು ರವಿಕುಮಾರ್ ಮತ್ತೆ ಫೋನ್ ಮಾಡಿ ರತ್ನಮ್ಮಳನ್ನು ಕರೆದರು. ಆಗ ರತ್ನಮ್ಮ ಇಲ್ಲಿಂದ ಬೆಂಗಳೂರಿಗೆ ಹೊರಟಳು. ಅಳಿಯ ರವಿಕುಮಾರ್ ಬಸ್ ಸ್ಟಾಂಡ್ಗೆ ಬಂದು ರತ್ನಮ್ಮಳನ್ನು ಮನೆಗೆ ಕರೆದುಕೊಂಡು ಹೋದನು. ಮನೆಯಲ್ಲಿ ಅಮ್ಮಗೋಸ್ಕರ ಕುಸುಮ ಒಳ್ಳೆಯ ಹಬ್ಬದಡಿಗೆ ಮಾಡಿ ಕೂತಿದ್ದಳು. ರತ್ನಮ್ಮ ಮನೆಗೆ ಹೋದನಂತರ ಅಳಿಯ ಮತ್ತು ಮಗಳು ಇಬ್ಬರೂ ಪ್ರೀತಿಯಿಂದ ಸತ್ಕರಿಸಿದರು. ಹೀಗೆ 1-2 ದಿನ ರತ್ನಮ್ಮ ಬೆಂಗಳೂರಿನಲ್ಲಿ ಜೀವನ ನಡೆಸಿದಳು. ಆದರೆ ಒಂದು ರಾತ್ರಿ ಅವಳಿಗೆ ನಿದ್ದೆ ಬರಲಿಲ್ಲ. ಹೀಗೆ ಕಣ್ಣನ್ನು ಬಿಟ್ಟು ಯೋಚನೆ ಮಾಡುತ್ತಾ ಮಲಗಿದ್ದಾಳೆ. ಮಗಳ ರೂಮಿನಿಂದ ಒಂದು ರೀತಿಯ ನರಳುವ ಶಬ್ದ ಬಂದಿತು. ಮಗಳು ಕುಸುಮ ರವಿಕುಮಾರ್ಗೆ 3 ದಿನ ರಜಾ ನೀಡಿದ್ದಳು. ಹೀಗಾಗಿ ಅವತ್ತು ರಜಾದಿನ ಮುಗಿದಿದ್ದರಿಂದ ರವಿಕುಮಾರ್ ಕುಸುಮಳನ್ನು ತನ್ನ ಬಾಳೆಹಣ್ಣು ಇಟ್ಟು ಹಿಂದಿನಿಂದ ಬಾರಿಸುತ್ತಿದ್ದ. ತಾಳಲಾರದೆ ಕುಸುಮ ನರಳುತ್ತಿದ್ದಳು. ಈ ನರಳುವ ಶಬ್ದ ರತ್ನಮ್ಮಳನ್ನು ಕೆರಳಿಸಿತು. ಅವಳ ನಿಧಾನವಾಗಿ ನವೆ ಆಗಲು ಶುರುವಾಯಿತು. ರತ್ನಮ್ಮ ಜೋರಾಗಿ ಉಸಿರಾಡಲು ಶುರುಮಾಡಿದಳು. ಅವಳ ಹಣ್ಣು ತೊಟ್ಟು ನಿಗುರಿತು. ಒಂದೇ ಸಮನೆ ಅವಳು ತನ್ನ ಬಾಳೆಕಂಬ ಕಾಲು ಉಜ್ಜಲು ಶುರು ಮಾಡಿದಳು. ಹೀಗಾಗಿ ಅವಳ ಬಿಸಿ ಉಸಿರು ನೆತ್ತಿಗೇರಲು ಶುರುವಾಯಿತು. ಎಷ್ಟು ಸಮಾಧಾನ ಮಾಡಿದರೂ ಸಮಾಧಾನವಾಗಲಿಲ್ಲ. ಆಗ ಎದ್ದು ಹೋಗಿ ಸ್ನಾನ ಮಾಡಿ ಬಂದಳು. ಆಗ ಸ್ವಲ್ಪಮಟ್ಟಿನ ಸಮಾಧಾನವಾಯಿತು. ದಿನ ಕಳೆದಂತೆ ರತ್ನಮ್ಮಳಿಗೆ ಹಸಿವು ನೆತ್ತಿಗೇರಲು ಶುರುವಾಯಿತು. ದಿನದಿಂದ ದಿನಕ್ಕೆ ಅವಳ ಬಾಧೆ ಹೆಚ್ಚಾಗತೊಡಗಿತು. ರವಿಕುಮಾರ್ಗೆ ಕೆಲಸ ರಜೆ ಇದ್ದ ಕಾರಣ ಅವನು ಮನೆಯಲ್ಲಿ ಇದ್ದ. ಅವತ್ತು ರತ್ನಮ್ಮ ಮನೆಯಿಂದ ಸ್ನಾನ ಮಾಡಿ ಹೊರಗೆ ಬಂದಳು. ಟಿವಿ ನೋಡುತ್ತಾ ಹಾಲಿನಲ್ಲಿ ರವಿಕುಮಾರ್ ಕುಳಿತಿದ್ದ. ಅವತ್ತು ಎಂದು ಕಾಣದ ರತ್ನಮ್ಮಳ ಸೌಂದರ್ಯ ರವಿಕುಮಾರ್ ಕಣ್ಣಿಗೆ ಬಿದ್ದಿತ್ತು. ರತ್ನಮ್ಮ ತಲೆಯನ್ನು ಆರಿಸಿಕೊಳ್ಳುವಾಗ ಅವಳ ಮೇಲೆ ನೀರಿನ ಹನಿ ಹರಿಯುತ್ತಿತ್ತು. ರವಿಕುಮಾರ್ಗೆ ರತ್ನಮ್ಮಳನ್ನು ನೋಡಿ ಹುಚ್ಚು ನೆತ್ತಿಗೇರಿ ಅವನ ಬಾಳೆಹಣ್ಣು ಗೂಟ ನಿಲ್ಲಲು ಶುರುವಾಯಿತು. ಅಷ್ಟರಲ್ಲಿ ಅಡುಗೆ ಮನೆಯಿಂದ ಕುಸುಮ ಕಾಫಿಯನ್ನು ತಂದಳು. ರವಿಕುಮಾರ್ ನೋಡಿದರು. ನೋಡಿದ ಹಾಗೆ ನಟಿಸಿದ. ಕುಸುಮ ಮತ್ತು ರವಿಕುಮಾರ್ ಇಬ್ಬರೂ ಒಟ್ಟಿಗೆ ಕೂತು ಕಾಫಿ ಕುಡಿಯುತ್ತಿದ್ದರು. ರತ್ನಮ್ಮ ಆ ಕಡೆ ತಿರುಗಿ ತನ್ನ ಕೂದಲನ್ನು ಆರಿಸಿಕೊಳ್ಳುತ್ತಿದ್ದಳು.
ಈ ಕಡೆ ಕುಸುಮ ನಿಧಾನವಾಗಿ ತನ್ನ ಕೈಯನ್ನು ರವಿಕುಮಾರ್ಲೇ ಇಟ್ಟು ಆಡಿಸಿದಳು. ಆಗ ತಾನೇ ನಿರಿ ಸಮಾಧಾನವಾಗಿದ್ದ ಅವನು ಮತ್ತೆ ನಿರಲು ಶುರುವಾಯಿತು. ರವಿಕುಮಾರ್ ಅರ್ಧಕ್ಕೆ ಕಾಫಿ ಕುಡಿಯುವುದನ್ನು ನಿಲ್ಲಿಸಿ ಕುಸುಮವನ್ನು ಮತ್ತೆ ಕರೆದುಕೊಂಡು ಹೋಗಿ ಮಾಡಿದ ರವಿಕುಮಾರ್ ಅತ್ತೆ ರತ್ನಮ್ಮಳ ಸೌಂದರ್ಯವನ್ನು ನೆನೆದು ಕುಸುಮಾಳಗೆ ತನ್ನ ಇಟ್ಟು ಗುಮ್ಮತಿದ್ದ. ರವಿಕುಮಾರ್ಗೆ ಅತ್ತೆಯ ಸೌಂದರ್ಯವನ್ನು ನೆನೆಸಿಕೊಂಡಾಗ ಮತ್ತಷ್ಟು ಅವನ ಬಲವಾಗಿ ಗುದ್ದುತ್ತಿದ್ದ ಹಾಸಿಗೆ ಹಿಡಿದಳು. ಒಳ್ಳೆ ಗೂಳಿಯ ರೀತಿ ರವಿಕುಮಾರ್ ಗುಮ್ಮಿದ್ದ. ಸುಮಾರು ಅರ್ಧ ಗಂಟೆ ನಂತರ ರವಿಕುಮಾರ್ ಹೊರಗೆ ಬಂದ. ಕುಸುಮ ಹಾಸಿಗೆಯ ಮೇಲೆ ಮಲಗಿದ್ದಳು. ರತ್ನಮ್ಮ ಸಹ ಹೊರಗಿನಿಂದ ಒಳಗೆ ಬಂದಳು. ಮಗಳನ್ನು ಹುಡುಕಿದಳು. ಕುಸುಮ ರೂಮಿನಲ್ಲಿ ಮಲಗಿದ್ದಳು. ರತ್ನಮ್ಮ ರವಿಕುಮಾರ್ಗೆ ಯಾಕೆ ಅವಳು ಮಲಗಿದ್ದಾಳೆ ಎಂದು ಕೇಳಿದಳು. ರವಿಕುಮಾರ್ ಯಾಕೋ ಅವಳಿಗೆ ತಲೆನೋವು ಅಂತ ಮಲಗಿದ್ದಾಳೆ ಎಂದು ಹೇಳಿದ. ಸರಿಯೆಂದು ರತ್ನಮ್ಮ ಅಡುಗೆ ಮನೆಗೆ ಹೋಗಿ ಮಿಕ್ಕಿದ ಕೆಲಸವನ್ನೆಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಬಂದು ಟಿವಿ ನೋಡುತ್ತಾ ಕುಳಿತಿದ್ದಳು. ಆಗ ನಿಧಾನವಾಗಿ ರೂಮಿನಿಂದ ಕುಸುಮ ಕಾಲನ್ನು ಹಗಲಿಸಿ ಕೊಂಡು ವಾಲಾಡುತ್ತ ಬಂದು ರತ್ನಮ್ಮನ ಬಳಿ ಕುಳಿತಳು.